ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಸತ್ಯ, ನೀನು ಮಾಡಿದ ಅಡುಗೆ ತಿಂದು ಎಷ್ಟೋ ದಿನಗಳಾಗಿಬಿಟ್ಟು ಬಹಳ ಸೊಗಸಾಗಿತ್ತಮ್ಮ. ಮಜ್ಜಿಗೆ ನೋಡ್ತೆ ಚೆನ್ನಾಗಿದೆ. ರಾಯರೇ, ನಾನು ಮಾಡೋ ಅಡುಗೆಯಲ್ಲಿ ಆ ಥರ ವಿಶೇಷತೆ ಏನಿರಲ್ಲ. ಯಾಕಂದರೆ ನಾನು ಕಲ್ತಿರೋದು ಅತ್ತೆ ಮತ್ತು ಚಿಕ್ಕತ್ತೆಯಿಂದ. ಸೇಮ್ ಅವ್ರ ರುಚಿ ಥರನೇ ಇರುತ್ತೆ. ನೋಡಿದ್ಯಾ ಸೀತಾ, ಇದರಲ್ಲೂ ನಿನ್ನ ಸೊಸೆ ಬಿಟ್ಕೊಡ್ತಾ ಇಲ್ಲ. ಮತ್ತೆ ನನ್ನ ಸೊಸೆ ಅವಳು ನನ್ನನ್ನು ಹೇಗೆ ಬಿಟ್ಕೊಡ್ತಾಳೆ ಹೇಳಿ? ಓ, ನನ್ನ ಸೊಸೆ ಅಲ್ವಾ? ಇರ್ಬೋದು. ಅಲ್ಲ, ಆಗ್ಲಿಂದ ನೋಡ್ತಾ ಇದ್ದೀನಿ 4 ಜನ ಬರೀ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಿದ್ದೀರಾ. ಏನು ವಿಷಯ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊತೀವಿ. ಸೀತಾ, ನಿನ್ನ ಸೊಸೆ ಅದೇನೋ ಕೇಳ್ತಿದ್ದಾಳೆ, ಅದೇನು ಅಂತ ವಿಷಯ ನೀನೇ ಹೇಳ್ಬಿಡು. ಓಹೋ, ಇದಕ್ಕೆ ಮಾತ್ರ ಅವಳು ನನ್ನ ಸೊಸೆ, ಮಿಕ್ಕಿದಕ್ಕೆಲ್ಲ ನಿಮ್ಮ ಸೊಸೆನಾ? ಚೆನ್ನಾಗಿದೆ ನೀವು ಹೇಳೋದು. ನೀನ ತಾನೇ ಹೇಳ್ತಿದ್ದು ನಾನೇ ಮಾತಾಡ್ತೀನಿ ನನ್ನ ಸೊಸೆ ಹತ್ರ ಅಂತ. ಅಲ್ವೇನ ಮಗನೇ? ಹಾಂಪ್ಪ. ಚೆನ್ನಾಗಿದೆ ಅಪ್ಪ ಮಗನ ವರಸೆ. ಅಯ್ಯೋ, ಯಾರಾದ್ರೂ ಒಬ್ರು ವಿಷಯ ಹೇಳಿ. ಅತ್ತೆ, ನೀವೇ ಹೇಳಿ. ಹೇಳಿ ಮೇಡಮ್. ನೀವೇ. ಆಯ್ತಾಯ್ತು, ಹೇಳ್ತೀನಿ. ಸತ್ಯ, ಬಾಯಿಲಿ ಕೂತ್ಕೋ. ಅಲ್ಲ ಅತ್ತೆ, ನಾನು ಯಾಕೆ ಕೂತ್ಕೋಬೇಕು? ನೀನು ಕೂತ್ಕೋ, ಆಮೇಲೆ ಹೇಳ್ತೀನಿ. ಅಲ್ಲ ಅತ್ತೆ, ನೋಡು, ಇವತ್ತು ನಾವೆಲ್ಲ ಸೇರ್ಕೊಂಡು ಒಂದೇ ಮಾತಾಡ್ತಾ ಇದ್ವಿ. ಅದೇ ಫ್ಯಾಮಿಲಿ ಮ್ಯಾಟ್ರು ಡಿಸ್ಕಸ್ ಮಾಡ್ತಾ ಇದ್ವಿ. ಎಷ್ಟು ದಿನ ಅಂತ ಹೀಗೆ ಇರೋದು ಅಲ್ವಾ? ಓ, ಪಿಟಿಯಲ್ಲಿ ಕೊಯ್ತಾ ಇದ್ದಾಳಪ್ಪ. ಅಂದರೆ ನೋಡು, ನೀನು ಓದಿದ್ದಾಯ್ತು, ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಕೆಲಸನೂ ಸಿಕ್ಕಾಯ್ತು, ನಿನಗೆ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಹೆಸರು ತಗೊಂಡಾಯ್ತು ಅಲ್ವಾ? ಅಲ್ವೇನ್ರಿ? ವಿಷಯ ಮುಂದಕ್ಕೆ ಹೋಗ್ತಾ ಇಲ್ವೇ? ಸ್ಲೋ ಮೋಷನ್ನಲ್ಲಿ ಹೋಗ್ತಾ ಇದೆ. ಇರಿ, ಈಗ ತಾನೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಹೇಳಿ ಅತ್ತೆ. ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದು ಆಯ್ತು, ಅದಕ್ಕೆ? ಅಂದರೆ ಈಗ ಉಳಿದಿರೋದು ಪ್ರಮೋಷನ್ ಒಂದೇ ಅಂತ. ಅತ್ತೆ, ಅಷ್ಟೇನಾ? ಇದನ್ನ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ರೆ? ತಗೊಂಡ್ರಾಯ್ತು ಬಿಡಿ. ಅಯ್ಯೋ, ಬರೀ ನಿನ್ನ ಪ್ರಮೋಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲಮ್ಮ. ನಿನಗೆ ಸಿಗುತ್ತೆ ಪ್ರಮೋಷನ್ನು. ಅದಕ್ಕಿಂತ ಮುಂಚೆ ನಮಗೆ ಪ್ರಮೋಷನ್ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಅಲ್ಲ ದೊಡ್ಡಪ್ಪ, ಅತ್ತಿಗೆಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಿಮಗೆ ಹೇಗೆ ಪ್ರಮೋಷನ್ ಸಿಕ್ಕಂಗಾಗತ್ತೆ? ಇದು ಬೇರೆ. ಕತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಮೇಲ್ಗಡೆ ಏನಾದರೂ ಕೆಲಸ ಇದ್ರೆ ಹೋಗಿ ನೋಡ್ಕೊ. ಸತ್ಯ, ಒಟ್ಟಿನಲ್ಲಿ ನಮ್ಮೆಲ್ರಿಗೂ ಪ್ರಮೋಷನ್ ಬೇಕು. ಅದೇನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಒಂದು ನಿಮಿಷ, ನೀವೆಲ್ಲ ಯಾವ ಪ್ರಮೋಷನ್ ಬಗ್ಗೆ ಮಾತಾಡ್ತಿದ್ದೀರಾ? ನನಗೆ ಅರ್ಥ ಆಗಲಿಲ್ಲ. ಸತ್ಯ, ನನ್ನನ್ನು ಏನಕ್ಕೆ ನೋಡ್ತಾ ಇದೆಯಾ? ನನಗೇನು ಗೊತ್ತಿಲ್ಲ. ನಾನು ತುಂಬ ಇನ್ನೋಸೆಂಟು. ಸತ್ಯ, ನೀನೇನು ಅನ್ಕೋತಾ ಇದೆಯೋ ಅದೇ ವಿಷಯ, ಅದನ್ನೇ ನಾವು ಎಲ್ಲ ಸೇರಿ ಮಾತಾಡ್ತಾ ಇರೋದು. ಅಂದರೆ ನಾವೆಲ್ಲರೂ, ಅಂದರೆ ನಾನು ಅಜ್ಜಿ, ಇವರು ಅಜ್ಜ, ಅವನ ಅಪ್ಪ, ಇವಳು ಚಿಕ್ಕಜ್ಜಿ, ಇವಳು ಅತ್ತೆ ಆಗಬೇಕು ಅಂತಿದ್ದೀವಲ್ಲ, ಅದಕ್ಕೆ ಪ್ರಮೋಷನ್ ಕೊಟ್ಬಿಡಮ್ಮ ಅಂತ.
ವಾವ್ ದೊಡ್ಡಮ್ಮ, ಸೂಪರ್. ಅಲ್ಲ, ನನ್ನ ಬಾಯಿ ತುಂಬ ಅತ್ತೆ ಅತ್ತೆ ಅಂತ ಕರೆಯಕ್ಕೆ ಅಳಿಯನೋ ಸೊಸೆನೋ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸತ್ಯ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಚಿಕ್ಕತ್ತೆ, ಅದು ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ. ಈಗ ಸಡನ್ ಆಗಿ ಮಗು ಅಂತ ಹೇಳಿದ್ರೆ ನಾನು ಹೇಳಿಲ್ವಮ್ಮ ಸತ್ಯನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಕಾರ್ತಿಕ್, ಅದು ಹಾಗಲ್ಲ. ಕಾರ್ತಿಕ್, ನೋಡು ಹುಡುಗಿ, ಕಾರ್ತಿಕ್ ಒಬ್ಬನೇ ಅಲ್ಲ, ನಾವೆಲ್ಲರೂ ಈ ಮನೇಲಿ ಒಂದು ಮಗು ಇರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡು. ಈಗಿನ ಕಾಲದ ಹುಡುಗರು ಹುಡುಗಿಯರು ಕೆರಿಯರ್ ಬಗ್ಗೆ ಮುಳುಗಿ ಹೋಗ್ಬಿಟ್ಟಿರ್ತೀರ. ಫ್ಯಾಮಿಲಿ ಬಗ್ಗೆ ಒಂದು ಚೂರು ಯೋಚನೆನೇ ಮಾಡೋದಿಲ್ಲ. ಯೋಚನೆ ಮಾಡೋಷ್ಟರಲ್ಲಿ ಅರ್ಧ ವಯಸ್ಸೇ ಮುಗಿದು ಹೋಗ್ಬಿಟ್ಟಿರುತ್ತೆ. ಆಮೇಲೆ ಆ ಮಗುನ ಹೆತ್ತು ಹೊತ್ತು ಬೆಳೆಸೋಷ್ಟರಲ್ಲಿ ಪೂರ್ತಿ ಆಯುಸ್ಸೇ ಮುಗಿದು ಹೋಗಿರುತ್ತೆ. ನಮ್ಮ ಜನ್ರೇಷನಲ್ಲಿ ಮಕ್ಕಳು ಮೊಮ್ಮಕ್ಕಳು ಅಂತ ಸುಖ ಕಾಣ್ತಾ ಇತ್ತು. ನಿಮ್ಮ ಜನ್ರೇಷನಲ್ಲಿ ಅವೆಲ್ಲ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳೋದು ರೀ, ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕು ಅದೆಲ್ಲ ಆಗಬೇಕು ಅಂತ. ನಮ್ಮ ಕೆಲಸ ಕಾರ್ಯ ಅದೇನೇ ಇದ್ರೂ ನಾಳೆನೂ ಕಾಯತ್ತೆ. ಅದನ್ನು ನಾಳೆನೂ ಮಾಡ್ಕೋಬಹುದು ಹುಡುಗಿ. ಆದರೆ ಮಕ್ಕಳ ವಿಚಾರದಲ್ಲಿ ಹಾಗಲ್ಲ. ಬಯೋಲಜಿಕಲ್ ಕ್ಲಾಕ್ ಅಂತ ಒಂದಿರುತ್ತೆ. ಇಷ್ಟು ವಯಸ್ಸಿಗೆ ಮಗು ಮಾಡ್ಕೋಬೇಕು, ಆಗ ಹೆರಿಗೆ ಸುಸೂತ್ರ ಅನ್ನೋದನ್ನೆಲ್ಲ ಈಗಿನವರು ತಿಳ್ಕೋಬೇಕು. ಸತ್ಯ, ಹೆರೋಳು ಹೊರೋಳು ನೀನು. ಇದರಲ್ಲಿ ನಮ್ಮ ಬಲವಂತ ಏನಿಲ್ಲ. ಕೊನೆ ನಿರ್ಧಾರ ನಿನಗೆ ಸೇರಿತ್ತು. ಯೋಚನೆ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.